ನಮಸ್ಕಾರ, ನಾನು ಮುನಾಫ್ ಮಾತಾಡ್ತಾ ಇದ್ದೀನಿ. ಈಗ ನಾವು ಒಂದು 2 ದಿನ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ. ನಮ್ಮದು ಸುಜಾತಾ ಭಟ್ ಮುಂಚೆ ನಾವು ಅವರಿಗೋಸ್ಕರ ಮಾತಾಡಿದ್ವಿ. ಆದರೆ ಅದ ನಂತರ ನಮಗೆ ಅವರು ಸರಿಯಾಗಿಲ್ಲ ಅಂತೇಳಿ ಅವರನ್ನು ನಾವು ಬಿಟ್ಬಿಟ್ಟಿದ್ವಿ. ಆದರೆ ಈಗ ಅವರು ಚರ್ಚೆದಲ್ಲಿದ್ದಾರೆ. ಆ ಚರ್ಚೆಗೆ ಹೋಗೋಣ. ಒಂದು ಟೈಮಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಸು ಅವರಿಗೆ ಕರೆದಿದ್ದು ಮ್ಯಾಜಿಕ್ ಅಜ್ಜಿ ಅಂತೇಳಿ. ಈಗ ಅನಿಸ್ತಾ ಇದೆ ಅವರು ನಿಜವಾಗೂ ಒಂದು ಮ್ಯಾಜಿಕ್ ಅಜ್ಜಿನೇ. ಅವರು ಹೇಳಿದ ಮಾತನ್ನು ಅವ್ರದ್ದು ವಿಡಿಯೋ ನಮಗೆ ನೋಡೋಣ. ನಾವು ನೋಡ್ಕೊಂಡು ಅದ್ರ ಮೇಲೆ ಬಾಕಿ ವಿಷಯನ ಮಾತಾಡೋಣ. ನಿಮ್ಮನ್ನು ತುಂಬ ಚೆನ್ನಾಗೇ ನಡ್ಸ್ಕೊಂಡಿದ್ದಾರೆ. ಅವರಿಂದ ನನಗೆ ಯಾವುದೇ ತೊಂದರೆ ಇಲ್ಲ. ಅವರು ನನಗೆ ಯಾವುದೇ ರೀತಿಯಿಂದನೂ ತೊಂದರೆ ಕೊಡಲಿಲ್ಲ. ಹೊತ್ತಿಗೆ ಊಟ, ಕಾಫಿ, ತಿಂಡಿ ಏನು ಬೇಕು, ನನಗೆ ಲೋ ಶುಗರ್ ಆದ್ರೂ ನನಗೆ ಒಂದು ಒಳ್ಳೆಯ ರೀತಿಯಿಂದ ಇದು ಮಾಡಿದ್ದಾರೆ. ಚಾಕ್ಲೇಟ್ ಎಲ್ಲ ತಂದು ಕೊಡೋದು, ಆಮೇಲೆ ಕಳಿಸುವಂಥ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಅವರು ಅಲ್ಲಿಂದ ಬರಬೇಕಾಗಿದ್ರೆ ಒಂದು ಮೊಬೈಲನ್ನು ಕೊಟ್ಟಿದ್ದಾರೆ. ಅವರೇ ಕೊಡಿಸಿರೋದು. ಓಕೆ, ಹೊಸ ಮೊಬೈಲ್ ಇದು? ಹೊಸ ಮೊಬೈಲು ನೋಡಿ. ನಿಮ್ಮ ಮೊಬೈಲ್ ಸೀಸ್ ಮಾಡ್ಕೊಂಡಿರೋ ಕಾರಣಕ್ಕೆ ಅವರೇ ನಿಮಗೆ ಹೊಸ ಮೊಬೈಲ್ ಕೊಡಿಸಿ ಕಳಿಸಿದ್ದಾರೆ. ಹೌದು ಮೇಡಮ್, ಈಗ SIT ಅವರು ನಿಮಗೆ ಮೊಬೈಲ್ ಕೊಡಿಸಿದಾರಾ ಅಂತ ಫಸ್ಟ್ ಪ್ರಶ್ನೆ. ನನಗೆ SIT ಅವರು ಮೊಬೈಲ್ ಕೊಡಿಸಿಲ್ಲ. ಅವ್ರು ಸ್ವಲ್ಪ ದುಡ್ಡಿನ ಸಹಾಯ ಮಾಡಿದ್ದಾರೆ. ಒಂದು 3-4 ಸಾವಿರ ರೂಪಾಯಿ ನಾನು ಮೊಬೈಲ್ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದವಾಗ ಒಂದು 3-4 ಸಾವಿರ ರೂಪಾಯಿ ದುಡ್ಡಿನ ಸಹಾಯ ಮಾಡಿದ್ದಾರೆ. ಅದು ಗುಣಪಾಲ್ ಮಾಡಿದ್ದಾರೆ ಅಂತಲೂ ನಾನು ಹೇಳಿಲ್ಲ, ಯಾರು ಮಾಡಿದ್ದಾರೆ ಅಂತಲೂ ನಾನು ಹೇಳಿಲ್ಲ. ಇಲ್ಲಿ ಒಟ್ಟು ದುಡ್ಡಿನ ಸಹಾಯ ಒಂದು 3-4 ಸಾವಿರ ರೂಪಾಯಿ ಮಾಡಿದ್ದಾರೆ. ಈಗ ನೀವು ನೋಡಿರ್ಬೋದು, ಒಂದು ವಿಡಿಯೋದಲ್ಲಿ ಅವರು ಹೇಳ್ತಾ ಇದ್ದಾರೆ ಅವರಿಗೆ ಮೊಬೈಲ್ ಕೊಟ್ಟಿದ್ದು ಯಾರಂತೇಳಿ. ಆಮೇಲೆ ಮತ್ತೊಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಅವರಿಗೆ ಆ ಮೊಬೈಲ್ ಕೊಟ್ಟಿದ್ದು ಯಾರೂ ಅಲ್ಲ, ಅವ್ರು ಸ್ವಂತ ತಗೊಂಡಿದ್ದು. SITಯಲ್ಲಿ ಇರುವವರು ಅವ್ರಿಗೆ ಒಂದು 3 ಸಾವಿರ ರೂಪಾಯಿ ಕೊಟ್ಟಿದ್ದಾರಂತೆ. ಬಾಕಿ ಅವ್ರ ಕೈಯಿಂದ ಹಾಕ್ಕೊಂಡು ಒಂದು ಮೊಬೈಲ್ ತೊಗೊಂಡಿದೆ ಅಂತೇಳಿ. ನನಗೆ ಆಶ್ಚರ್ಯ ಏನಂದರೆ, ಅವರು ಒಳ್ಳೆ ಒಂದು ಸ್ಟೋರಿ ಟೆಲ್ಲರ್. ಕತೆ ಕಟ್ಟಲಿಕ್ಕೆ ಅವರಿಗಿರುವ ಒಂದು ಟ್ಯಾಲೆಂಟ್ ಮತ್ತು ಯಾರಿಗೂ ಇಲ್ಲ. ಒಂದೊಂದು ದಿವಸ ಒಂದೊಂದು ಮಾತು ಹೇಳ್ತಾರೆ. ಇಷ್ಟು ದೊಡ್ಡ ಹೋರಾಟ ಸೀರಿಯಸ್ ಆಗಿ ಮಾಡಿ ನಮ್ಮ ಹೋರಾಟದಲ್ಲಿ ಪ್ರೀ ಪ್ಲ್ಯಾನ್ಡ್ ಅವ್ರು ಬಂದು ದಿಕ್ಕು ತಪ್ಪುವ ಕೆಲಸ ಮಾಡಿದ್ದಾರೆ. ಅದಿರಲಿ, ಅವ್ರ ಮೇಲೆ ಇರುವ ವಿಶ್ವಾಸ ಎಲ್ಲರಿಗೂ ಹೋಗಿಬಿಟ್ಟಿದೆ. ಆವಾಗ ಅವ್ರು ಏನು ಮಾರನೇ ದಿನ ಏನು ಮಾತಾಡ್ತಾರೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ. ಹಂಗೆ ಮಾತಾಡ್ತಾರೆ. ಇವತ್ತೊಂದು ಹೇಳ್ತಾರೆ, ನಾಳೆ ಬೇರೊಂದು ಹೇಳ್ತಾರೆ. ನಾನು ಅವರಿಗೆ ಅವ್ರ ವಯಸ್ಸಿಗೆ ಬೆಲೆ ಕೊಡ್ತಾ ಇದ್ದೀನಿ. ಆದರೂ ಅವರೊಂದು ವಿಷಯ ತಿಳಿಬೇಕು, ಇದೊಂದು ಸೀರಿಯಸ್ ಆಗಿ ಸುಮಾರು ಜನಗೆ ಅವರಿಗೆ ಜಸ್ಟಿಸ್ ಸಿಕ್ಕಿಲ್ಲ. ಅವರಿಗೆ ಆಗಿದ್ದು ನೋವು, ಆ ನೋವಿಗೆ ಕಾರಣ ಏನು, ಯಾರದು ಮಾಡಿದು, ಏನು ಉತ್ತರ ಸಿಕ್ಕಿಲ್ಲ. ಆ ಒಂದು ಸಿಚುವೇಶನ್ನಲ್ಲಿ ನಿಲ್ಲೋ ಟೈಮಲ್ಲಿ ಇವರು ಬಂದು ಬರೀ ಸುಳ್ಳು ಮಾತುಗಳು ಹೇಳಿ ಹೋಗ್ತಾ ಇದೆ. ಆದರೂ ನಾನು ಆ ಅಮ್ಮನ ಹತ್ರ ಹೇಳ್ತಾ ಇದ್ದೀನಿ, ಅವರು ಸುಮಾರು ಟೈಮ್ ಹೇಳಿದರು ಅವ್ರ ಕೈಯಲ್ಲಿ ಒಂದು 5 ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಇದೆ. ಬರೀ ಅವ್ರ ಜೀವನದಲ್ಲಿ ಏನು ಸಂಪಾದನೆ ಇದೆ ಅದು ಬರೀ ಒಂದು 5 ಸಾವಿರ ರೂಪಾಯಿ. ಹಂಗಿರುವ ಒಂದು ಅಮ್ಮನ ಕೈಯಲ್ಲಿ ಇಷ್ಟು ದೊಡ್ಡ ಮೊಬೈಲ್ ಬಂತು. 3 ಸಾವಿರ ರೂಪಾಯಿ SIT ಅವ್ರು ಕೊಟ್ಟಿರ್ಬೋದು, ಬಾಕಿ ಅವರ ಕೈಯಿಂದ ಹಾಕಿರ್ಬೋದು. 7 ಸಾವಿರ ರೂಪಾಯಿಗೆ ಮೊಬೈಲ್ ತಗೊಂಡಿದ್ದಾರಂತೆ. ನಾನು ಅವ್ರ ಹತ್ರ ಕೇಳ್ತಾ ಇರೋದು, 8 ಸಾವಿರ ನಾ ಕೊಡ್ತೀನಿ, ಆ ಮೊಬೈಲ್ ನನಗೆ ಕೊಡ್ತೀರಾ? ಅವರಿಗೆ ನಾರ್ಮಲಿ ಒಂದು ಮೊಬೈಲ್ ಒಬ್ಬ ತಗೊಂಡಿದ್ರೆ ಕಮ್ಮಿ ರೇಟಿಗೆ ಮಾರಬೇಕಾಗತ್ತೆ ತಗೊಂಡಿದ್ದ ರೇಟಿಗಿಂತ. ಆದರೂ ಅವರಿಗೆ 1 ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀರಾ? ನೀವು ಯಾರ ಹತ್ರ ಹಿಂಗೆಲ್ಲ ಹೇಳ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ವಿಷಯ, 3 ಸಾವಿರ ರೂಪಾಯಿ SIT ಅವ್ರು ಕೊಟ್ಟರೆ ಬಾಕಿ ಅವ್ರದ್ದು ಈಗ ಏನು ಅವ್ರ ಜೀವನದಲ್ಲಿ ಏನು ಸಂಪಾದ್ಯ ಇದೆ ಅದು ಮೊಬೈಲ್ ತಗೊಂಡಿದ್ರೆ ಅವರು ನೆಕ್ಸ್ಟು ಬದುಕೋದು ಹೆಂಗೆ?
ಊಟ ತಿನ್ನಲಿಕ್ಕೆ ದುಡ್ಡು ಬೇಕಲ್ಲ, ಎಲ್ಲಿಂದ ಬರುತ್ತೆ ಅಮ್ಮ? ಗೊತ್ತಾಗ್ತಾ ಇಲ್ಲ. ನೀವು ಈ ಮಾಡೋ ಕೆಲಸದಿಂದ ಸುಮಾರು ಜನಕ್ಕೆ ಅದು ಒಳ್ಳೆಯದಾಗ್ತಾ ಇಲ್ಲ. ಆದರೂ ನೀವು ನಿಮ್ಮಲ್ಲಿ ಏನಾದರೂ ನಿಜ ಇದ್ದರೆ ಹೇಳಬೇಕು. ನಿಮ್ಮ ಹಿಂದ್ಗಡೆ ಯಾರಿದೆ, ನೀವು ಯಾತಕ್ಕೆ ಇಂಥ ಕೆಲಸಗಳೆಲ್ಲ ಮಾಡ್ತಾ ಇದೆ, ಹೀಗೆಲ್ಲ ಹೇಳ್ತಾ ಇರೋದು? ಯಾಕಂದರೆ ನಿಮಗೆ ನೋಡಿದರೆ ನೀವು ಒಂದು ಅಬ್ನಾರ್ಮಲ್ ಅಂತೇಳಿ ನನಗೆ ಅನಿಸ್ತಾ ಇಲ್ಲ. ನಿಮ್ಮ ಹಿಂದೆ ಯಾರೋ ಇದೆ, ಈ ಹೋರಾಟನ ದಿಕ್ಕು ತಪ್ಪಿಸ್ಲಿಕ್ಕೆ ನಿಮ್ಮ ಹಿಂದೆ ಯಾರೋ ಪ್ರಯತ್ನ ಮಾಡ್ತಾ ಇದೆ. ಅದು ಓಪನ್ ಆಗಿ ಹೇಳಬೇಕು ಅಂತೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ.